ನಾವು ನಿನ್ನೆಯ ಕ್ಲಾಸಲ್ಲಿ ಏನು ನೋಡಿದ್ವಿ, ನಗರ ಮತ್ತು ಸಮುದಾಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅಂದರೆ ನಗರ ಅಂತ ಅಂದರೆ ಏನು, ಸಮುದಾಯ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂತ ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಸೊ ಇವತ್ತೇನು ಮಾಡೋಣ ಅಂತ ಅಂದರೆ, ನಗರದ ಕೆಲವೊಂದಿಷ್ಟು ಫೀಚರ್ಸ್, ಸಿಟಿ ಫೀಚರ್ಸ್ ಬಗ್ಗೆ ನಾವು ಏನು ಮಾಡೋಣ, ಪಾಯಿಂಟ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಗರದ ಒಂದು ಸ್ವರೂಪ, ಲಕ್ಷಣಗಳು ಅಂದರೆ ಏನು, ನಗರ ಅಂತ ನಾವು ಯಾವುದಕ್ಕೆ ಕರಿತೀವಿ, ಅಲ್ಲಿರುವಂತಹ ಫೆಸಿಲಿಟೀಸ್ಗಳು ಏನೇನು, ಯಾವ ರೀತಿ ಇದ್ದರೆ ನಾವು ಅದನ್ನು ಸಿಟಿ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಸಾಮಾಜಿಕ ವೈವಿಧ್ಯತೆ. ಸೊ ಈ ಸಾಮಾಜಿಕ ವೈವಿಧ್ಯತೆ ಅಂತ ಅಂದರೆ ಏನು ಅಂದರೆ, ಒಂದು ಸೊಸೈಟಿ ಐತಿ ಅಂದ್ರೆ ಅದರೊಳಗೆ ಎಲ್ಲರೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಯಾಕಂದ್ರೆ ಅಲ್ಲಿರುವಂತಹ ಧರ್ಮಗಳು ಬೇರೆ ಬೇರೆ ಇರ್ತಾವೆ, ಜಾತಿಗಳು ಬೇರೆ ಬೇರೆ ಇರಬಹುದು, ಅವರು ಡೈಲಿ ಅವರ ರುಟೀನ್ಗಳು ಬೇರೆ ಇರ್ತಾವೆ, ಮತ್ತು ಅವರು ಮಾತನಾಡುವಂತಹ ಲ್ಯಾಂಗ್ವೇಜ್ ಕೂಡ ಚೇಂಜ್ ಇರ್ತೈತಿ. ಅವರ ಕಲ್ಚರ್, ಫುಡ್, ಆಮೇಲೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ನೋಡಿದ್ರೆ ಪ್ರತಿಯೊಂದೂ ಚೇಂಜ್ ಆಗಿರುತ್ತೆ. ಆದ್ರೆ ನಾವು ಈ ಸೊಸೈಟಿ ಒಳಗೆ ಯಾವುದೇ ಒಂದು ವರ್ಕ್ ಮಾಡ್ತೀವಿ ಅಂತ ಅಂದ್ರೆ ಅಲ್ಲಿ ನಾವು ಫಾಲೋ ಅಪ್ ಮಾಡುವಂತಹ ರೂಲ್ಸ್ಗಳು ಏನಿರ್ತಾವೆ ಒಂದೇ ಇರ್ತಾವೆ. ಯಾಕಂದ್ರೆ ನಾವು ಇರುವುದು ಎಲ್ಲಿ, ಈ ಒಂದು ಪ್ರಜಾಪ್ರಭುತ್ವ ಅಥವಾ ಇಂಡಿಪೆಂಡೆಂಟ್ ಆಗಿರುವಂತಹ ಸೊಸೈಟಿಯಲ್ಲಿ. ಸೊ ಇಲ್ಲಿ ಒಬ್ರಿಗೊಂದು ರೂಲ್ಸು ಇರುವುದಿಲ್ಲ. ಸೊಸೈಟಿ ಅಂತ ಬಂದರೆ ಇಕ್ವಾಲಿಟಿ ಇರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು, ಗೌರ್ಮೆಂಟ್ ಹಾಕುವಂತಹ ರೂಲ್ಸ್ನ ಅಥವಾ ಕಾನ್ಸ್ಟಿಟ್ಯೂಷನ್ ರೂಲ್ಸ್ನ ನಾವು ಏನು ಮಾಡಬೇಕಾಗ್ತೈತಿ, ಫಾಲೋ ಅಪ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ರೀತಿಯ ವೈವಿಧ್ಯತೆಯನ್ನು ನೋಡ್ಕೊಳ್ತೀವಿ. ನೆಕ್ಸ್ಟ್ ಒನ್, ಅನಾಮಿಕತೆ. ಸೊ ಈ ಅನಾಮಿಕತೆ ಅಂದರೆ ಏನು ಅಂತ ಅಂದರೆ, ಗುರುತು ಪರಿಚಯ ಇಲ್ಲದೆ ಇರುವಂತಹ ವ್ಯಕ್ತಿಗೆ ನಾವು ಏನಂತ ಕರಿತೀವಿ, ಅನಾಮಿಕ ವ್ಯಕ್ತಿ ಅಂತ ಹೇಳಿ ಕರಿತೀವಿ. ಸೊ ಸಿಟಿ ಅಂತ ಬಂದರೆ ಅಲ್ಲಿ ಎಲ್ಲರೂ ನಮಗೆ ಪರಿಚಯ ಇದ್ದವರೇ ಇರುವುದಿಲ್ಲ. ಸೊ ಒಬ್ಬರು ಒಂದು ಕಡೆಯಿಂದ ಬಂದರೆ ಇನ್ನೊಬ್ಬರು ಬೇರೆ ಕಡೆಯಿಂದನೇ ಬಂದಿರ್ತಾರೆ. ಒಬ್ಬರು ಅದರ್ ಸ್ಟೇಟಿಂದ ಬಂದರೆ ಇನ್ನೊಬ್ಬರು ಅದರ್ ಡಿಸ್ಟಿಕ್ಕಿಂದ ಬಂದಿರ್ತಾರೆ. ಕೆಲವೊಂದಿಷ್ಟು ಜನ ಇಲ್ಲೇ ಸುತ್ತಮುತ್ತ ತಾಲೂಕಿಂದ ಬಂದು ಏನು ಮಾಡಿರ್ತಾರೆ, ಸಿಟಿ ಒಳಗೆ ಕೆಲವೊಂದಿಷ್ಟು ವರ್ಕ್ನ ಮಾಡಿಕೊಂಡು ಸೆಟಲ್ ಆಗಿರ್ತಾರೆ. ಸೊ ಈ ಅನಾಮಿಕ ವ್ಯಕ್ತಿಗಳು ಎಲ್ಲರೂ ಒಂದೆಡೆ ಸೇರಿ ವಾಸ ಮಾಡುವುದಕ್ಕೆ ಏನಂತ ಕರಿತೀವಿ ಅಂದರೆ ಅನಾಮಿಕತೆ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ವಿಲೇಜ್ ಸೈಡ್ ನಾವು ಅನಾಮಿಕತೆ ಜಾಸ್ತಿ ನೋಡುವುದಿಲ್ಲ. ಯಾಕಂದ್ರೆ ಅಲ್ಲಿ ವಂಶ ಪಾರಂಪರ್ಯವಾಗಿ ಇದ್ದಂತಹ ಫ್ಯಾಮ್ಲಿಗಳೇ ಜಾಸ್ತಿ ಇರ್ತಾವೆ. ಯಾಕಂದ್ರೆ ಅಲ್ಲಿ ರಿಲೇಷನ್ಶಿಪ್ ಅನ್ನೋದು ಬಿಲ್ಡ್ ಆಗಿಬಿಟ್ಟಿರ್ತದೆ. ಆದರೆ ಈ ಸಿಟಿ ಸೈಡ್ ನೋಡಿದ್ರೆ ರಿಲೇಷನ್ಶಿಪ್ಗಿಂತ ಏನಾಗ್ತೈತಿ, ಬೇರೆ ಬೇರೆ ಕಡೆಯಿಂದ ಬಂದ ಜನರು ಒಂದೇ ಕಡೆ ವಾಸ ಮಾಡುವುದಕ್ಕೆ ಅಲ್ಲೇನಾಗ್ತದೆ, ಫ್ರೆಂಡ್ಶಿಪ್ ಬಿಲ್ಡ್ ಆಗಿರ್ತದೆ. ಸೊ ಈ ಅನಾಮಿಕತೆ ಅನ್ನೋದು ಎಲ್ಲಿ, ನಗರದ ಫೀಚರ್ ಒಳಗೂ ಕೂಡ ಆ್ಯಡ್ ಆಗ್ತೈತಿ. ಥರ್ಡ್ ಒನ್, ಹೆಚ್ಚಿನ ಪ್ರಮಾಣದ ಸಾಮಾಜಿಕ ಚಲನೆ. ಸೊ ಈ ಹೆಚ್ಚಿನ ಪ್ರಮಾಣದ ಸಾಮಾಜಿಕ ಚಲನೆ ಅಂದರೆ ಏನಂದ್ರೆ, ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಸಿಟಿಗೆ ಉದ್ಯೋಗವನ್ನು ಹುಡ್ಕೊಂಡು ಬರ್ತಾರೆ. ಸೊ ಜಾಬ್ ವೇಕೆನ್ಸಿ ಈಸ್ ಅ ವೆರಿ ಇಂಪಾರ್ಟೆಂಟ್. ಸೊ ಇನ್ನೂ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಸ್ಟಡಿ ಪರ್ಪಸ್ ಬರ್ತಾರೆ. ಸೊ ತಮ್ಗೆ ಏನೇನೋ ಅವಶ್ಯಕತೆ ಐತಿ ಅಂದರೆ ಇವೆರಡು ಮೇನ್ ಪಾಯಿಂಟ್ಸ್. ಎಲ್ಲ ವಿಲೇಜ್ ಪೀಪಲ್ಸ್ನು ಅವರಿರುವಂತಹ ಸ್ಥಳವನ್ನು ಬಿಟ್ಟು ಬೇರೆ ಒಂದು ಪ್ಲೇಸಿಗೆ ಅವರು ಟ್ರಾನ್ಸ್ಫರ್ ಆಗ್ತಾರೆ ಅಂದ್ರೆ ಮೇನ್ ರೀಸನ್ ಎಜುಕೇಷನ್, ನೆಕ್ಸ್ಟ್ ಒನ್ ಈಸ್ ಅ ಜಾಬ್. ಸೊ ಇವೆರಡೂ ಏನಾಗ್ತಾವೆ ಅಂದ್ರೆ ಸಾಮಾಜಿಕ ಚಲನೆಯೊಳಗೆ ಆ್ಯಡ್ ಆಗ್ತಾವೆ. ಸೊ ಈ ಸಿಟಿಯ ಒಂದು ಸ್ವರೂಪದೊಳಗೆ ಈ ಒಂದು ಪಾಯಿಂಟು ಕೂಡ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಒನ್, ವ್ಯಕ್ತಿವಾದ, ವಿಲಾಸವಾದ ಹಾಗೂ ವೈಯಕ್ತಿಕತೆಗೆ ಹೆಚ್ಚು ಒತ್ತು. ಅಂದ್ರೆ ಒಬ್ಬ ವ್ಯಕ್ತಿ ತನಗೆ ಏನು ಹೆಚ್ಚು ಪಾಯಿಂಟ್ಸ್ ಗೊತ್ತಿರ್ತದೆ ಅಥವಾ ಅವ್ನಿಗೆ ಏನು ಟ್ಯಾಲೆಂಟ್ ಐತಿ ಅದನ್ನು ನಾವು ಸಪೋರ್ಟಿವ್ ಆಗಿ ಹೆಚ್ಚು ಇರುವುದು ಎಲ್ಲಿ ಅಂದ್ರೆ ಸಿಟಿ ಒಳಗೆ. ಸೊ ಈ ಸಿಟಿ ಒಳಗೆ ಏನಾಗ್ತದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾತಂತ್ರ್ಯ ಅಥವಾ ಇಂಡಿಪೆಂಡೆಂಟ್ ಆಗಿ ಅವರು ಬದುಕುವುದಕ್ಕೆ ಹೆಚ್ಚು ಒತ್ತು ಕೊಡ್ತೈತಿ. ಸೊ ಅದೇ ವಿಲೇಜ್ ಸೈಡ್ ನೋಡಿದ್ರೆ ರೂಲ್ಸ್, ರೆಗ್ಯುಲೇಷನ್, ರಿಸ್ಟ್ರಿಕ್ಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಜನ ಏನು ಮಾಡ್ತಾರೆ ಅಂದರೆ ಸಿಟಿ ಬಿಟ್ಟು ನಗರದ ಪ್ರದೇಶಗಳ ಕಡೆಗೆ ಹೆಚ್ಚು ಒತ್ತು ಕೊಡ್ತಾರೆ. ನೆಕ್ಸ್ಟ್ ಒನ್, ಸಂಘ ಸಂಘಟನೆಗಳ ಬೆಳವಣಿಗೆ. ಸೊ ಈ ಸಂಘ ಸಂಘಟನೆಗಳು ಏನು ಮಾಡ್ತಾವ ಅಂತ ಅಂದ್ರೆ, ಕೆಲವೊಂದಿಷ್ಟು ತಮ್ಮದೇ ಆದ ಗುಂಪನ್ನು ಮಾಡಿಕೊಂಡು ಆ ಗುಂಪೊಳಗೆ ಯಾವ ಒಬ್ಬ ವ್ಯಕ್ತಿ ಅಸಹಾಯಕನಾಗಿರ್ತಾನೆ, ಅವನು ಯಾವುದರಿಂದ ಶೋಷಣೆಯನ್ನು ಅನುಭವಿಸ್ತಿರ್ತಾನಲ್ಲ, ಕೆಲವೊಂದು ಫಾರ್ ಎಕ್ಸಾಂಪಲ್ ನಾವು ತೊಗೊಂಡ್ರೆ ಒಂದು ಧರ್ಮ ಅಂತ ತೊಗೊಂಡ್ರೆ, ತಮ್ಮ ಧರ್ಮದ ಒಬ್ಬ ವ್ಯಕ್ತಿ ಏನಾದರೂ ಯಾವುದಾದ್ರೂ ಒಂದು ಶೋಷಣೆಗೆ ಒಳಗಾಗಿದ್ದ ಅಂತ ಅಂದರೆ ಅವನಿಗೆ ಹೆಲ್ಪ್ ಮಾಡುವುದು, ಸಹಾಯ ಮಾಡುವುದರ ಮೂಲಕ ಈ ಸಂಘ ಸಂಘಟನೆಗಳು ಏನು ಮಾಡ್ತಾವೆ, ಹೆಚ್ಚಿನ ಒಂದು ಸಹಾಯಕ್ಕಾಗಿ ನಿಂದಿರ್ತಾವೆ. ಅಂದ್ರೆ ಅವರಿಗೆ ನ್ಯಾಯ ಕೊಡಿಸ್ತಾವೆ. ಸೊ ಇದರಿಂದ ಏನಾಗ್ತದೆ, ಇದು ಹೆಚ್ಚು ಕಂಡು ಬರುವುದು ಎಲ್ಲಿ ಅಂದ್ರೆ ಸಿಟಿ ಒಳಗನ. ಅಲ್ಲಿ ವಿಲೇಜ್ ಸೈಡ್ ನೋಡಿದ್ರೆ ಅಷ್ಟು ಕಂಡು ಬರುವುದಿಲ್ಲ. ಯಾಕಂದ್ರೆ ಅಲ್ಲಿ ಒಗ್ಗಟ್ಟಾಗಿರ್ತಾರೆ ಅಂದ್ರೆ ಕ್ರೌಡ್ ಇರುವುದಿಲ್ಲ, ಜನಸಂಖ್ಯೆ ಜಾಸ್ತಿ ಇರುವುದಿಲ್ಲ. ಸೊ ಸಿಟಿ ಸೈಡ್ ನೋಡಿದ್ರೆ ಜನಸಂಖ್ಯೆ ಜಾಸ್ತಿ ಇರ್ತೈತಿ.
ತಾವು ತಮ್ಮವರು ಅನ್ನುವಂತಹ ಒಂದು ಮನೋಭಾವನೆ ಹೆಚ್ಚಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಸಂಘಟನೆಗಳು ಕೂಡ ಏನಾಗ್ತಾವು, ಈ ಒಂದು ನಗರ ಪ್ರದೇಶದೊಳಗೆ ಆ್ಯಡ್ ಆಗ್ತೈತಿ. ನೆಕ್ಸ್ಟ್ ಚಿಕ್ಕ ಗಾತ್ರದ ಕುಟುಂಬ. ಸೊ ಈ ಸಿಟಿ ಸೈಡ್ ನೋಡಿದ್ರೆ ಏನಾಗ್ತದೆ, ಹೆಚ್ಚು ಸ್ಮಾಲ್ ಸೈಜ್ ಫ್ಯಾಮ್ಲಿಗಳು ಕಂಡು ಬರ್ತಾವೆ. ಯಾಕಂದ್ರೆ ಎಕನಾಮಿಕಲಿ ಎಲ್ಲರೂ ಸ್ಟೇಬಲ್ ಆಗಿರುವುದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ಫ್ಯಾಮ್ಲಿನೂ ಕೂಡ ಒಂದು ಮಗು ಅಥವಾ 2 ಮಗು ಇಷ್ಟರಲ್ಲಿನೇ ಏನು ಮಾಡ್ತಾರೆ, ತಮ್ಮ ಚಿಕ್ಕ ಕುಟುಂಬವನ್ನು ನಡೆಸ್ಕೊಂಡು ಹೋಗೋಕ್ಕೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ವಿಲೇಜ್ ಸೈಡ್ ಏನಾಗ್ತದೆ, ಬಿಗ್ ಫ್ಯಾಮ್ಲಿ ಇರ್ತಾವೆ. ಸೊ ಅಲ್ಲಿ 5-6 ಜನ ಇರುವಂತಹ ಒಂದು ಮಕ್ಕಳಿರುವಂತಹ ಒಂದು ಕುಟುಂಬ ಇರ್ತೈತಿ. ಸೊ ಅಲ್ಲಿ ಏನಾಗ್ತದೆ, ಫ್ಯಾಮ್ಲಿ ಸರ್ವೈವ್ ಆಗೋದು ಬಹಳ ಕಷ್ಟ ಆಗ್ತದೆ. ಸೊ ಅವರು ಎಕನಾಮಿಕಲಿ ಸ್ಟೇಬಲ್ ಇರುವುದಿಲ್ಲ. ಸೊ ಇದರಿಂದ ಏನಾಗ್ತದೆ, ಅವರಲ್ಲಿ ಒಂದು ಬಡತನ ಹೆಚ್ಚಾಗಿ ಕಂಡು ಬರುವುದಂತಹ ಚಾನ್ಸಸ್ ಭಾಳ ಇರ್ತಾವೆ. ನೆಕ್ಸ್ಟ್ ಸಾಮಾಜಿಕ ಪರಿವರ್ತನೆಯ ತೀವ್ರ ವೇಗ. ಸೊ ಸಿಟಿ ಸೈಡ್ ನೋಡಿದ್ರೆ ಸಾಮಾಜಿಕ ಪರಿವರ್ತನೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಕೆಲವೊಂದಿಷ್ಟು ಫೀಚರ್ಸ್ಗಳನ್ನ ಆಗಿರಬಹುದು, ಅಥವಾ ಟೆಕ್ನಾಲಜಿ ಅಂತ ಬಂದರೆ ನಾವು ಏನು ಮಾಡ್ತೀವಿ, ಅದನ್ನು ಆದಷ್ಟು ಜಲ್ದಿ ಅಡಾಪ್ಟ್ ಮಾಡ್ಕೊಳ್ತೀವಿ. ಯಾಕಂದರೆ ಈಗಿನ ಜನ್ರೇಷನ್ ಹೆಂಗೈತೆ ಅಂದ್ರೆ ವೆರಿ ಈಸಿ ಟು ಗೋ ವೇ ಫಾರ್ ದ ಪಾಸ್ಟ್ ಜನ್ರೇಷನ್. ಅಂದರೆ ನಾವು ಹೆಚ್ಚಿನ ಒಂದು ಎಷ್ಟು ವೇಗಕ್ಕೆ ಒಳಗಾಗ್ತೀವಲ್ಲ, ಅದರಿಂದ ನಮ್ಮಲ್ಲಿ ಇರುವಂತಹ ಕೆಲವು ಕೆಲಸಗಳು ಕೂಡ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಬೈ ಹ್ಯಾಂಡ್ ಕ್ಯಾಶ್ ಕೊಡುವುದ್ರ ಬದಲು ಏನು ಮಾಡ್ತೀವಿ, ಫೋನ್ಪೇ, ಗೂಗಲ್ ಪೇ ಈ ರೀತಿ ಮಾಡುವುದರಿಂದ ಏನಾಗ್ತದೆ, ಮನಿ ಟ್ರಾನ್ಸ್ಫರ್ಮೇಷನ್ ಆಗ್ತದೆ ಮತ್ತು ಟೆಕ್ನಾಲಜಿನೂ ಕೂಡ ನಾವು ಅಡಾಪ್ಟ್ ಮಾಡ್ಕೊಂಡಂಗೆ ಆಗ್ತದೆ. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಸಾಮಾಜಿಕ ಪರಿವರ್ತನೆ ಹೆಚ್ಚಿನ ರೀತಿಯಲ್ಲಿ ಬಹಳಷ್ಟು ವೇಗವಾಗಿ ಓಡೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಎಲ್ಲಿ ಕಂಡು ಬರ್ತದೆ ಜಾಸ್ತಿ ಅಂದರೆ ನಗರ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಸೊ ನೆಕ್ಸ್ಟ್ ಆಗಿ ಕಂಡುಬರುವಂತಹ ಒಂದು ಪ್ರಾಬ್ಲಮ್ ಯಾವುದು ಅಂದರೆ ಕೈಗಾರೀಕರಣ ಮತ್ತು ನಗರೀಕರಣ. ಸೊ ಈ ಕೈಗಾರೀಕರಣ ನಗರೀಕರಣ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.